ಈ ಯೂನಿವರ್ಸಲ್ಲಿ ಪ್ರತಿ ಒಂದಕ್ಕೂ ಇಂಡಿಕೇಶನ್ಸ್ ಅಂತ ಇರುತ್ತೆ. ಹಣ, ಆಸ್ತಿ, ಐಶ್ವರ್ಯಗಳು ಆ ಯೂನಿವರ್ಸಿಂದ ಸಿಗಬೇಕು, ಬರ್ತಿದೆ ಮುಂದೆ ಅನ್ನೋದಾದರೆ ಯೂನಿವರ್ಸ್ ಸಿಗ್ನಲ್ಸ್ ಕೊಡಲ್ವಾ? ಇನ್ನೇನು ಹಣ ಬರಬೇಕು ಅಥವಾ ಆಸ್ತಿ ನನಗಾಗಬೇಕು, ಮನೆ ಕಟ್ಟಬೇಕು, ಅಥವಾ ವ್ಯಾಪಾರ ಮಾಡ್ತೇನೆ, ವ್ಯಾಪಾರದಲ್ಲಿ ಲಾಭ ಬರುತ್ತೆ, ಅಥವಾ ನಾನು ಅಂದುಕೊಂಡಿದ್ದೆಲ್ಲ ಕೈಗೆಟ್ಕುತ್ತೆ ಇನ್ನು ಮುಂದೆ ಅನ್ನೋದಾದರೆ ಭಯ ಇರಲ್ಲ. ಗೊತ್ತಿರಲಿ, ಯಾರಿಗೆ ಭಯ ಇರುತ್ತೋ, ಯಾರಿಗೆ ಆತಂಕ ಇರುತ್ತೋ, ಯಾರಿಗೆ ಮುಜುಗರ ಇರುತ್ತೋ ಅಂಥವ್ರ ಹತ್ರ, ಅಂಥ ಜಾಗಗಳಲ್ಲಿ ಲಕ್ಷ್ಮಿ ಇರಲ್ಲ, ಕುಬೇರ ಇರಲ್ಲ, ಬದಲಿಗೆ ಆ ಲಕ್ಷ್ಮಿ ಇರ್ತಾಳೆ ಅಥವಾ ದರಿದ್ರ ಲಕ್ಷ್ಮಿ ಇರ್ತಾಳೆ. ಬಂಗಾರ, ನೀರು ಹರಿಯುವಂಥದ್ದು ಅಥವಾ ಏನೋ ಖುಷಿ ಪಡೋ ವಿಚಾರಗಳು ನಿಮ್ಮ ಕನಸಿನಲ್ಲಿ ಯೂನಿವರ್ಸ್ ನಿಮಗೆ ತೋರಿಸ್ತಿರ್ತಾರೆ. ಹಣ, ಆಸ್ತಿ, ಆಕರ್ಷಣೆ ಇನ್ನು ಮುಂದೆ ಬರುತ್ತೆ ಅನ್ನೋದಕ್ಕೆ ಯೂನಿವರ್ಸ್ ಒಂದು ದೊಡ್ಡದೊಂದು ಕ್ಲೂ ಇದು. ನಿಮಗೆ ಗೊತ್ತಿಲ್ಲದೇನೆ ನೀವು ನಿಮ್ಮ ಜೀವನದ ಬಜೆಟನ್ನು ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ 1ಕ್ಕೆ 100 ಪಟ್ಟಷ್ಟು ಹೆಚ್ಚು ಶಕ್ತಿ ಇರುತ್ತೆ ಅಂತೇಳಿ. ನಮಃ ಶಿವಾಯ. ಪೈನಿಯಲ್ ಗ್ಲ್ಯಾಂಡ್ ಅಂತ ಒಂದು ಅಂಶ ಇದೆ ನಮ್ಮಲ್ಲೆಲ್ಲರಲ್ಲೂ. ಅದನ್ನು 3ನೇ ಕಣ್ಣು ಅಂತಂತೇಳಿ, ಶಿವನಲ್ಲಿರೋ 3ನೇ ಕಣ್ಣು ಅಂತಂತೇಳಿ ಕೆಲವರು ರೆಫರೆನ್ಸ್ ಮಾಡ್ತಾರೆ. ಅದು ಹೆಚ್ಚು ಜಾಗೃತಿಯಾಗಿರುವಂಥದ್ದು ಈ ಬೆಳಗ್ಗಿನ ಜಾವದಲ್ಲಿ. ನಮಗೇನು ಬೇಕೋ ಅದನ್ನು ನಾವು ಕೋರ್ಕೊಳ್ಳೋದಾಗಿರಬೇಕು, ಅಥವಾ ಆ ಸಂಕಲ್ಪ ಅಂತ ಏನು ಇಟ್ಕೊಳ್ತೇವೋ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಕೂತಿದ್ರೂ ಸಾಕು. ಏನೋ ಮಾಡಬೇಕು ಅಂತಂತಲ್ಲ, ಏನೋ ಪೂಜೆ ಮಾಡಬೇಕು, ಏನೋ ಕ್ರಿಯೆ ಮಾಡಬೇಕು, ಅಥವಾ ಏನೇನೋ ಮಾಡಬೇಕು ಅಂತಂತೇನಿಲ್ಲ. ಸುಮ್ಮನೆ ಎದ್ದಿದ್ರೇ ನಮಗದ್ರ ಶಕ್ತಿ ಲಭ್ಯ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಿಗೆಲ್ಲ ಸಾಲ ಇದೆಯೋ ಖಂಡಿತವಾಗಿಯೂ ಎಲ್ಲರೂ ಎದ್ದೇಳಲೇಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ನಾನು ಹೇಳಿದ ಕೆಲವು ಕ್ರಿಯೆಗಳನ್ನು ಮಾಡಿದರೆ ಖಂಡಿತವಾಗಿಯೂ 100% ಹೇಳ್ತಿದ್ದೀನಿ, ನಮ್ಮ ಸಾಲಗಳಿದ್ರೆ ಸಾಲ ಮುಕ್ತರಾಗ್ತೇವೆ. ಅಥವಾ ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಅದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಅನಂತ ವಿಶ್ವಾಚಾರ್ಯ ಗುರೂಜಿ ಅವರ ಮನಿ ಈಸ್ ಹ್ಯಾಪಿನೆಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಮನಿ ಈಸ್ ಹ್ಯಾಪಿನೆಸ್. ಎಲ್ರಿಗೂ ಕೂಡ ದುಡ್ಡು ಬೇಕು. ನಾವು ಜೀವನದಲ್ಲಿ ಏನೇ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ, ಗುರಿ ಇಟ್ಕೊಂಡ್ರು ಕೂಡ ಅದೆಲ್ಲದಕ್ಕೂ ಮೂಲವಾಗೋದು ಹಣ. ಈ ಹಣವನ್ನು ಸಂಪಾದನೆ ಮಾಡೋದು ಹೇಗೆ, ನಾವು ಹೇಗೆ ಶ್ರೀಮಂತರಾಗೋದು, ನಮ್ಮಲ್ಲಿ ಇರುವಂತಹ ಹಣವನ್ನು ಇನ್ನೂ ಹೆಚ್ಚು ಮಾಡ್ಕೊಂಡು ಹೋಗೋದು ಹೇಗೆ, ವ್ಯಾಪಾರ ಮಾಡಬೇಕು ಅಂತ ಇಚ್ಛಿಸಿದಲ್ಲಿ ಯಾವ ರೀತಿಯಾದಂತಹ ವ್ಯಾಪಾರ ಮಾಡಿದ್ರೆ ಅತಿ ಹೆಚ್ಚು ಲಾಭವನ್ನು ಮಾಡಬೇಕು, ಹಾಗೆ ಈ ಬಿಸ್ನೆಸ್ ಟ್ರಿಕ್ಸ್ ಏನು, ಇದೆಲ್ಲದರ ಬಗ್ಗೆ ಗುರೂಜಿಯವರು ನಮ್ಮ ಕಾರ್ಯಕ್ರಮಗಳ ಮುಖಾಂತರ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅಂತೆಯೇ ಉಪಯುಕ್ತವಾದಂತಹ ಮಾಹಿತಿಯನ್ನು ಗುರೂಜಿಯವರು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಹಾಗಿದ್ರೆ ಮತ್ಯಾಕೆ ತಡ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವ, ಲಕ್ಷಾಂತರ ಜನರ ದುಡ್ಡಿನ ಹಾಗೆ ಅವರ ವೈಯಕ್ತಿಕ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸಿರುವ ಹಾಗೆ ತಿಳಿಸ್ಕೊಡ್ತಾ ಇರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಕಾರ್ಯಗಾರಿಗಳ ಮುಖಾಂತರ, ಕಾರ್ಯಕ್ರಮದ ಮುಖಾಂತರ ನಮ್ಮ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀರಾ. ವರ್ಕ್ಶಾಪ್ ಮುಖಾಂತರ ಅವರ ಗುರಿಯನ್ನ ತಲುಪೋದಕ್ಕೆ ನೀವೊಬ್ರು ಮಾರ್ಗದರ್ಶಕರಾಗಿ ಅವರಿಗೆ ಸಹಾಯ ಮಾಡ್ತಾ ಇದ್ದೀರಾ. ಅವರೆಲ್ಲರ ಪರವಾಗಿ ಮೊದಲಿಗೆ ನಾನು ನಿಮಗೆ ಧನ್ಯವಾದವನ್ನ ಅರ್ಪಿಸಿ ನಾನು ನನ್ನ ಮೊದಲನೇ ಪ್ರಶ್ನೆಯನ್ನ ನಿಮಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಗುರುಗಳೇ, ಕಾಲ ಬಂದಾಗ ಎಲ್ಲವೂ ಕೂಡ ಆಗತ್ತೆ ಅನ್ನುವಂಥ ಒಂದು ಮಾತಿದೆ. ಅಂದ್ರೆ ಸರಿಯಾದಂತಹ ಸಮಯ ಬಂದಾಗ ನಮ್ಗೆ ಏನ್ ಬೇಕೋ ಅಂಥದ್ದು ಸಿಗುತ್ತೆ ಅಂತ. ನಾವು ಜೀವನದಲ್ಲಿ ಏನೇನೋ ಕಷ್ಟಪಡ್ತಾ ಇರ್ತೀವಿ, ಏನೇನೋ ಅನ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ಆದರೆ ಈಗ ಆ ಸಕ್ಸಸ್ ಸಿಕ್ಕಿರೋದಿಲ್ಲ. ಎಲ್ರಿಗೂ ಕೂಡ ಮನಸ್ಸಿರುತ್ತೆ, ಒಂದಲ್ಲ ಒಂದಿನ ನನಗೂ ಕೂಡ ಒಳ್ಳೇದಾಗುತ್ತೆ, ನನಗೂ ನನ್ನ ಟೈಮ್ ಬರುತ್ತೆ, ನಾನು ಅನ್ಕೊಂಡಿದ್ದನ್ನು ಅಚೀವ್ ಮಾಡ್ತೀನಿ ಅಂತ. ಸೊ ಈ ರೀತಿ ಮುಂದೊಂದು ದಿನ ನಾವು ಶ್ರೀಮಂತರಾಗ್ತೀವಿ ಅಂತಂದರೆ, ನಾವು ಅಂದ್ಕೊಂಡಂತಹ ಗುರಿ ನಾವು ತಲುಪ್ತೀವಿ, ನಮಗೇನು ಬೇಕೋ ಅದು ನಮಗೆ ಸಿಗುತ್ತೆ ಅಂತಂದರೆ ಏನಾದರೂ ಸೂಚನೆಗಳು ಸಿಗುತ್ತಾ ವಿಶ್ವದಿಂದ? ಈ ಸೂಚನೆಗಳ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಈ ಯೂನಿವರ್ಸಲ್ಲಿ ಪ್ರತಿ ಒಂದಕ್ಕೂ ಇಂಡಿಕೇಶನ್ಸ್ ಅಂತ ಇರುತ್ತೆ.
ಆಫ್ಟರ್ ಆಲ್ ನಾವು ಬಳಸುವಂಥ ಕಾರ್ ಆಗ್ಬೋದು ಅಥವಾ ಟೂ ವೀಲರ್ ಆಗ್ಬೋದು, ಇಂಥದಕ್ಕೆ ಈಗ ಫ್ಯೂಯಲ್ ಕಡಿಮೆ ಆದರೆ ಅದಕ್ಕೆ ಇಂಡಿಕೇಶನ್ ಕೊಡುತ್ತೆ, ಫ್ಯೂಯಲ್ ಲೆವೆಲ್ ಕಡಿಮೆ ಇದೆ ಚೆಕ್ ಮಾಡ್ಕೊಳ್ಳಿ ಅಂತೇಳಿ. ಅಥವಾ ಟಯರಲ್ಲಿ ಗಾಳಿ ಅನ್ನೋಂಥದ್ದು ಏರ್ ಪ್ರೆಷರು ಜಾಸ್ತಿ ಆದರೂ ಕಡಿಮೆ ಆದರೂ ನಮ್ಮ ಕಾರ್ಗಳಲ್ಲಿ ಟೂ ವೀಲರಲ್ಲಿ ಇಂಡಿಕೇಶನ್ ಕೊಡುತ್ತೆ, ಏರ್ ಪ್ರೆಷರ್ ಚೆಕ್ ಮಾಡ್ಕೊಳ್ಳಿ ಅಂತಂತೇಳಿ. ಅಥವಾ ಅನೇಕ ಮೆಸೇಜಸ್ ನಮಗೆ ಸಿಗ್ತಿರುತ್ತೆ ಜಸ್ಟ್ ಆಸ್ ಅ ರಿಮೈಂಡರ್. ಈವನ್ ಬ್ಯಾಂಕ್ಗೆ ನಾವು ಒಂದು ವೇಳೆ ಕರೆಕ್ಟ್ ಟೈಮ್ಗೆ EMI ಕಟ್ಟದೇ ಇದ್ದರೆ ಅಥವಾ ಏನು ಕೊಡಬೇಕು ಅದನ್ನು ಕೊಡದೇ ಹೋದರೆ ಅಥವಾ ಕೊಟ್ಟರೂ ಸಹ ನಮಗೆ ಮೆಸೇಜ್ ಬರುತ್ತೆ. ಆಫ್ಟರ್ ಆಲ್ ಎಷ್ಟು SMS ಬರುತ್ತೆ ನಮಗೆ, ನೆಕ್ಸ್ಟ್ ಯಾವ ಡ್ಯೂ ಇದೆ ಅಥವಾ ಏನು ಮಾಡಬೇಕಿತ್ತು ಅಂತಂತೇಳಿ. ಇಂಥದಕ್ಕೆಲ್ಲ ರಿಮೈಂಡರ್ಸು ಅಥವಾ ಅಪ್ಡೇಟ್ಸ್ ಇರೋದಾದರೆ ನಮಗೆ ಹಣ, ಆಸ್ತಿ, ಐಶ್ವರ್ಯಗಳು ಆ ಯೂನಿವರ್ಸಿಂದ ಸಿಗಬೇಕು, ಬರ್ತಿದೆ ಮುಂದೆ ಅನ್ನೋದಾದರೆ ಯೂನಿವರ್ಸ್ ಸಿಗ್ನಲ್ಸ್ ಕೊಡಲ್ವಾ? ಯೂನಿವರ್ಸ್ ಅದ್ರಿಗೆ ಹೇಗೆ ಗೊತ್ತಿರುತ್ತೋ ಆ ಮೂಲಕ ನಮಗೆ ಒಂದು ಮೆಸೇಜ್ ಕೊಡಲ್ಲ, ಅಪ್ಡೇಟ್ ಕೊಡಲ್ವಾ? ಖಂಡಿತ ಕೊಟ್ಟೇ ಕೊಡುತ್ತೆ. ನಮಗೆ ನಾವು ಈ 2026 ಇನ್ನೇನು ಬರ್ತಿದೆ, ನಾವು ಶ್ರೀಮಂತರ ಆಗ್ತೀವಿ, ನಾವು ಸಾಲ ತೀರಿಸ್ತೇವೆ, ನಾವು ಸಂತೋಷವಾಗಿ ಬದುಕ್ತೇವೆ, ಅಥವಾ ನಾವು ಹೇಗೆ ನಾವು ಬದುಕಬೇಕು ಅಂತ ನಾವು ಅಂದುಕೊಳ್ತೇವೋ ಅದೇ ರೀತಿ ನಾವು ಜೀವನ ಮಾಡ್ತೇವೆ ಸುಖ, ಶಾಂತಿ, ನೆಮ್ಮದಿಯಿಂದ ಅನ್ನೋದಾದರೆ ಅಂಥದಕ್ಕೂ ಯೂನಿವರ್ಸ್ ನಮಗೆ ಒಂದು ಕ್ಲೂ ಕೊಡುತ್ತೆ ಅಥವಾ ಸಿಗ್ನಲ್ಸ್ ಕೊಡುತ್ತೆ. ಯಾವುದು ಆ ಸಿಗ್ನಲ್ಸು? ಮುಂದಾಗ್ತದೆ ಒಳ್ಳೇದು ಅನ್ನೋದಕ್ಕೆ ಸಿಗುವಂಥ ಆ ಒಂದು ಮೆಸೇಜಸ್ ಏನು ಯೂನಿವರ್ಸಿಂದ, ಅದನ್ನು ಇವತ್ತು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಮೇಡಮ್, ತುಂಬ ಅದ್ಭುತವಾದ ಪ್ರಶ್ನೆ ಕೇಳಿದ್ದೀರಾ. ಇನ್ಫ್ಯಾಕ್ಟ್ ಎಲ್ಲ ವ್ಯೂವರ್ಸ್ಗೆ ಮನಿ ಈಸ್ ಹ್ಯಾಪಿನೆಸ್ ನೋಡೋಂಥ ಎಲ್ಲ ಒಂದು ವೀಕ್ಷಕರಿಗೆ ಈ ಒಂದು ಕುತೂಹಲ ಇರುತ್ತೆ. ಮೊದಲನೇದು, ದೆರ್ ವಿಲ್ ಬಿ ಸಡನ್ ಕಾಮ್ನೆಸ್ ಇನ್ ವಾಟ್ ವಿ ಆರ್. ನಮ್ಮಲ್ಲಿ ಸಡನ್ ಆಗಿ ಒಂದು ಕಾಮ್ನೆಸ್ ಬರುತ್ತೆ, ಅಂದರೆ ಏನೋ ಒಂದು ಸಮಾಧಾನ, ಅಥವಾ ಎಲ್ಲ ಇದೆ ಅಂತಂತೇಳಿ ಆ ಸಮಾಧಾನ ಅಂತಂತಲ್ಲ. ಸಾಲ ಇರುತ್ತೆ, ಬಟ್ ಆದರೂ ಏನೋ ನಾನು ತೀರಿಸ್ತೇನೆ ಬಿಡಪ್ಪ ಅನ್ನೋವಂಥ ಒಂದು ಧೈರ್ಯ. ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಇನ್ನೇನು ಹಣ ಬರಬೇಕು ಅಥವಾ ಆಸ್ತಿ ನನಗಾಗಬೇಕು, ಮನೆ ಕಟ್ಟಬೇಕು, ಅಥವಾ ವ್ಯಾಪಾರ ಮಾಡ್ತೇನೆ, ವ್ಯಾಪಾರದಲ್ಲಿ ಲಾಭ ಬರುತ್ತೆ, ಅಥವಾ ನಾನು ಅಂದುಕೊಂಡಿದ್ದೆಲ್ಲ ಕೈಗೆಟುಕುತ್ತೆ ಇನ್ನು ಮುಂದೆ ಅನ್ನೋದಾದರೆ ಭಯ ಇರಲ್ಲ. ಗೊತ್ತಿರಲಿ, ಯಾರಿಗೆ ಭಯ ಇರುತ್ತೋ, ಯಾರಿಗೆ ಆತಂಕ ಇರುತ್ತೋ, ಯಾರಿಗೆ ಮುಜುಗರ ಇರುತ್ತೋ ಅಂಥವ್ರ ಹತ್ರ, ಅಂಥ ಜಾಗಗಳಲ್ಲಿ ಲಕ್ಷ್ಮಿ ಇರಲ್ಲ, ಕುಬೇರ ಇರಲ್ಲ, ಬದಲಿಗೆ ಆ ಲಕ್ಷ್ಮಿ ಇರ್ತಾಳೆ ಅಥವಾ ದರಿದ್ರ ಲಕ್ಷ್ಮಿ ಇರ್ತಾಳೆ. ಎಲ್ಲಿ ದರಿದ್ರ ಲಕ್ಷ್ಮಿ ಇರ್ತಾಳೋ ಅಲ್ಲಿ ಭಯ ಇರುತ್ತೆ, ಅಲ್ಲಿ ಏನಾಗ್ಬಿಡುತ್ತೋ ಅನ್ನೋಂಥ ಒಂದು ಅಂಶ ಇರುತ್ತೆ. ಯಾರಿಗೆ ಇನ್ನು ಬರುತ್ತೆ, ಇನ್ನು ಒಳ್ಳೇದಾಗುತ್ತೆ ಅನ್ನೋ ಮನಸ್ಥಿತಿ, ಆ ವಿಶ್ವಸ್ಥಿತಿ, ಆ ಶಕ್ತಿ ಇರುತ್ತೋ ಅಂಥವ್ರಿಗೆ ವಿಶ್ವ ಸೂಚನೆ ಕೊಡ್ತಿರುತ್ತೆ, ಬೇಡಪ್ಪ ಏನೀಗ ನನಗಿಂತ ಮಹಾನ, ಹೌದು ಕಷ್ಟ ಇದೆ, ಹೌದು ನಾನು ಅಂದ್ಕೊಂಡಾಗ ಇಲ್ಲಿ ತನಕ ಆಗಲಿಲ್ಲ, ಹಂಗಂತೇಳಿ ಇನ್ನು ಮುಂದೇನು ಆಗಬಾರ್ದು ಅಂತಂತೇನಿಲ್ವಲ್ಲ, ಇನ್ನು ಮುಂದೆ ನಾನು ಅಂದ್ಕೊಂಡಾಗಿರುತ್ತೆ ಜೀವನ ಅನ್ನೋವಂಥ ಒಂದು ಧೈರ್ಯ ಸ್ಥಿತಿ ಇರುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಕ್ಲೂ ಫ್ರಮ್ ಯೂನಿವರ್ಸ್. ದ ಮೊಮೆಂಟ್ ಯು ಗೆಟ್ ದಟ್ ಕರೇಜ್ ಅಲ್ಲ, ನನಗೆ ಆ ಧೈರ್ಯ ಅನ್ನೋಂಥದ್ದು ಯಾವಾಗ ಬರುತ್ತೋ, ಅಥವಾ ಸಡನ್ ಕಾಮ್ನೆಸ್, ಏನೇ ನಡೀತಿದ್ರು ಅಕ್ಕಪಕ್ಕದಲ್ಲಿ ನಿಮಗೆ ಆ ಒಂದು ಅಂಶಕ್ಕೆ ಒಳಪಡೋದಿಲ್ಲ, ಅಥವಾ ಅದಕ್ಕೆ ನೀವು ಪ್ರತಿಕ್ರಿಯಿಸೋದಿಲ್ಲ, ಈಗ ಭಯ ಪಡೋದಿಲ್ಲ ಅಥವಾ ಆತಂಕ ಪಡೋದಿಲ್ಲ, ನಿರ್ಭೀತರಾಗಿ ಅದನ್ನೆಲ್ಲವನ್ನು ಎದುರಿಸೋ ಶಕ್ತಿ ಸಡನ್ ಆಗಿ ನಿಮ್ಗೆ ಸಿಕ್ಬಿಟ್ಟಿರುತ್ತೆ. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು, ಈ ವಿಷಕಾರಿ ಜನಗಳು ಅಥವಾ ವಿಷಕಾರಿ ಫ್ರೆಂಡ್ಶಿಪ್ಪು ಅಥವಾ ವಿಷಕಾರಿ ಸಂಬಂಧಗಳು ಅಂತ ಏನಿದೆಯೋ, ನಿಮಗೆ ಗೊತ್ತಿಲ್ದರೇ ಒಬ್ಬೊಬ್ಬರನ್ನ ನೀವು ಡಿಲೀಟ್ ಮಾಡ್ತಾ ಹೋಗ್ತೀರಾ. ಇದು ತುಂಬ 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 ಇಂಪಾರ್ಟೆಂಟು. ನೀವು ಯಶಸ್ವಿ ವ್ಯಕ್ತಿಗಳನ್ನು ನೋಡ್ಕೊಳ್ಳಿ, ಅಥವಾ ನಿಜವಾಗ್ಲೂ ಒಳ್ಳೆಯ ರೀತಿಯಲ್ಲಿ ಶ್ರೀಮಂತರಾದವ್ರು ನೋಡ್ಕೊಳ್ಳಿ, ಅವ್ರ ಹತ್ರ ಈ ವಿಷಕಾರಿ ಅಥವಾ ಪಾಯ್ಸನಸ್ ಫ್ರೆಂಡ್ಶಿಪ್ ಅಂತ ಏನು ಹೇಳ್ತೀವೋ, ಅಥವಾ ಪಾಯ್ಸನಸ್ ರಿಲೇಷನ್ಶಿಪ್ಸ್ ಅಂತ ಏನು ಹೇಳ್ತೀವೋ, ಅದು ಯಾವುದೂ ಇರೋದಿಲ್ಲ. ಇದು ನಿಮಗೆ ಗೊತ್ತಿಲ್ಲದೆ ನೀವು ಮಾಡ್ತಿರ್ತೀರ. ನೀವು ಆಲ್ರೆಡಿ ಮಾಡ್ತಿದ್ರೆ ನಿಮಗೆ ದೊಡ್ಡ ಸರ್ಪ್ರೈಸ್ ಯೂನಿವರ್ಸ್ ಕಡೆಯಿಂದ ಬರ್ತಿದೆ ಅಂತ ಅರ್ಥ, ಗೊತ್ತಿರಲಿ. ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ 2. ಪಾಯಿಂಟ್ 3, ಬಂಗಾರ, ನೀರು ಹರಿಯುವಂಥದ್ದು ಅಥವಾ ಏನೋ ಖುಷಿ ಪಡೋ ವಿಚಾರಗಳು ನಿಮ್ಮ ಕನಸಿನಲ್ಲಿ ಯೂನಿವರ್ಸ್ ನಿಮಗೆ ತೋರಿಸ್ತಿರ್ತಾರೆ. ತುಂಬ ಜನಕ್ಕೆ ಬಂದಿರ್ಬೋದು ಇದು, ಅಥವಾ ತುಂಬ ಜನಕ್ಕೆ ಬೇರೆ ಏನೋ ಬಂದಿರ್ಬೋದು. ಬಟ್ ಯಾರಿಗೆ
ಈ ನೀರು ಹರಿಯೋ ಅಂಥದ್ದು ಅಥವಾ ನೀರು ತುಂಬಿರೋ ಅಂಥದ್ದು ಅಥವಾ ತುಂಬಿ ತುಳುಕೋ ಅಂಥದ್ದು ಅಥವಾ ಈ ಹಣ ಆಗ್ಬೋದು, ಬಂಗಾರ ವಜ್ರ ಆಗ್ಬೋದು, ಇಂಥವೆಲ್ಲ ಕನಸಲ್ಲಿ ಬರ್ತಿದ್ರೆ ಅಂಥವ್ರಿಗೆ ಇನ್ನು ಮುಂದೆ ಯೂನಿವರ್ಸ್ ಸೂಚನೆ ಕೊಡುತ್ತಿರ್ತಕ್ಕಂಥದ್ದು ನಿಮ್ಗೆ ಒಳ್ಳೇದಾಗುತ್ತೆ, ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಹಣ ಆಸ್ತಿ ಐಶ್ವರ್ಯ ನೀವು ಮಾಡ್ತೀರಾ, ಸಾಲ ತೀರಿಸ್ತೀರಾ, ಸಂತೋಷವಾಗಿರ್ತೀರಾ ಅನ್ನೋ ಒಂದು ಮಾಹಿತಿ ಇಂಡೈರೆಕ್ಟ್ ಆಗಿ ಇದು ಕೊಡ್ತಿರುತ್ತೆ. ಇದು 3ನೇದು. 4ನೇದು ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸು ಅಥವಾ ಅವಕಾಶಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಿರುತ್ತೆ. ಈಗ ಯಾರೋ ಕಡೆಯಿಂದ ಯಾವುದೋ ಒಂದು ಕೆಲಸ ಎಷ್ಟೋ ದಿನ ಆಗಿರುತ್ತೆ, ಎಷ್ಟೋ ತಿಂಗಳು ವರ್ಷಗಳಾಗ್ಬಿಟ್ಟಿರುತ್ತೆ, ಪೆಂಡಿಂಗಲ್ಲಿ ಇದ್ಬಿಟ್ಟಿರುತ್ತೆ. ಸಡನ್ ಆಗಿ ಅವ್ರ ಕಡೆಯಿಂದ ಕಾಲ್ ಬರುತ್ತೆ ಅಥವಾ ಯಾರೋ ಒಂದು ಮಾಹಿತಿ ಕೊಡ್ತಾರೆ, ಅದೇನೋ ಇದೆಯಂತೆ, ನೀನು ಹೋಗಿ ಮಾಡ್ಬೋದಂತೆ ಅಂತ ಹೇಳಿ. ಸಡನ್ ಆಗಿ ಹುಡುಕ್ತಿರ್ತೀರ ಯಾವುದೋ ಒಂದು ಕೆಲಸಕ್ಕೆ, ಆ ಕೆಲಸ ಇದೇ ಟೈಮಲ್ಲಿ ನಿಮ್ಗೆ ಆಗೋವಂಥದ್ದು. ಅಥವಾ ಕೋರ್ಟ್ ಕೇಸು ಎಷ್ಟೋ ವರ್ಷಗಳಿಂದ ಆಗ್ತಾನೇ ಇರುತ್ತೆ, ಏನೂ ಮುಂದೋಗಿರಲ್ಲ, ಸಣ್ಣಗೆ ನಿಮ್ಗೇನೋ ಕಾಲ್ ಬರುತ್ತೆ, ಏನೋ ಕರೆದಿದ್ದಾರೆ, ಹಿಯರಿಂಗ್ ಇದೆ ಅಂತಂತೇಳಿ, ಒಳ್ಳೇದಾಗುವಂಥದ್ದು. ಈ ಒಂದು ಸೂಚನೆಗಳು ನಿಮಗೆ ಸಿಗ್ತಿರುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದಾಗೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅಷ್ಟೇ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ದೊಡ್ಡ ಕಾಸು ಬರದೆ ಹೋದ್ರು ಚಿಕ್ಕ ಮಟ್ಟದಲ್ಲಾದರೂ ಹಣ ಆಸ್ತಿಗಳು ಬರ್ತಿರುತ್ತೆ ನಿಮಗೆ. ಇದು ಒಂದು ಸೂಚನೆ ಯೂನಿವರ್ಸ್ ಕಡೆಯಿಂದ. 5ನೇದು ಹಳೆಯ ಹಣದ ಸಮಸ್ಯೆಗಳಿಗೆ ಅಥವಾ ನಿಮ್ಮ ಇಂದಿನ ಒಂದು ಜೀವನದಲ್ಲಿ ನಿಮಗೆ ಏನೆಲ್ಲ ಸಮಸ್ಯೆಗಳು ಹಣಕಾಸಿನಲ್ಲಿ ವಿಶೇಷವಾಗಿ ಸಾಲಗಳಿದ್ರೆ ನಿಮಗೆ ಇನ್ನೊಂದು ಯೂನಿವರ್ಸ್ ಸೂಚನೆ ಕೊಡುತ್ತೆ, ಭಯನೇ ಪಡಲ್ಲ ನೀವು. ಅಥವಾ ಸಾಲ ತೀರಿಸೋ ಮಾರ್ಗಗಳು ನಿಮ್ಗೆ ಕಾಣಿಸ್ತಿರುತ್ತೆ. ಸಾಲ ನಿಮ್ಮ ಕರ್ಮಗಳಿಂದ ಆಗ್ಬಿಟ್ಟಿರುತ್ತೆ, ಅದು ಬೇರೆ ವಿಚಾರ. ಬಟ್ ಎಷ್ಟೋ ಜನ ಈ ಯೂನಿವರ್ಸ್ಗೆ ಕನೆಕ್ಟ್ ಆಗದೆ ಇರೋರಿಗೆ ಅದು ಭಯಭೀತರಾಗೋಗಿ ಇನ್ನೇನು ಆಗೋದೇ ಇಲ್ಲಪ್ಪ ನನ್ನ ಕೈಯಲ್ಲಿ, ಅಯ್ಯೋ ಅಂದ್ಕೊಂಡು ಕೊರಗ್ತಿರ್ತಾರೆ. ಬಟ್ ನೀವು ಯೂನಿವರ್ಸ್ ಕನೆಕ್ಟ್ ಆಗಿರೋರಿಗೆ ಆ ಕೊರಗಿರೋದಿಲ್ಲ, ಬದಲಿಗೆ ಅದನ್ನ ತೀರಿಸೋ ಮಾರ್ಗಗಳು ಅಥವಾ ಬ್ಲೂ ಪ್ರಿಂಟು ನಿಮ್ಮ ಕೈಯಲ್ಲಿರುತ್ತೆ. ಇನ್ನು ಮುಂದೆ ಅತಿ ಬೇಗ ಇದನ್ನು ತೀರಿಸ್ತೇನೆ ಅನ್ನೋಂಥ ಬಲ ಇರುತ್ತೆ. ದಿಸ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 6ನೇದು, ನಿಮಗೆ ಕೆಲವು ಯೂನಿವರ್ಸ್ ನಂಬರ್ಗಳು ಅಲ್ಲಿ ಗೋಚರಿಸ್ತಿರುತ್ತೆ. ಲೈಕ್ 777 ಅನ್ನೋ ನಂಬರು, 888 ಅನ್ನೋ ನಂಬರು, ಅಥವಾ 111 ಅನ್ನೋಂಥ ನಂಬರು, 1818 ಅನ್ನೋ ನಂಬರು. ಈ ನಂಬರ್ಗಳ ಬಗ್ಗೆ ನಾನು ಸ್ಪೆಷಲ್ ವರ್ಕ್ಶಾಪ್, ವಿಶೇಷ ಕಾರ್ಯಾಗಾರ ಇದೆಯಲ್ವಾ, ಜನವರಿ 9, 10, 11 ಇದರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ. ಇಲ್ಲಿ ಇಷ್ಟಕ್ಕೆ ಓಕೆ. ಸೊ ಐ ಹೋಪ್ ಎಲ್ಲರೂ ರಿಜಿಸ್ಟರ್ ಆಗಿದ್ದೀರಾ ನೀವು ಜನವರಿ ಸ್ಪೆಷಲ್ ವರ್ಕ್ಶಾಪ್ಗೆ ಅಂತ ನಾನು ಅಂದ್ಕೊಳ್ತಿದ್ದೇನೆ. ಅಲ್ಲಿ ಏಂಜಲ್ ನಂಬರ್ಸ್ ಬಗ್ಗೆ ತಿಳಿಸ್ತೇನೆ. ಯಾವ ಏಂಜಲ್ ನಂಬರ್ಸು ಒಳ್ಳೆಯದು, ಯಾವ ಏಂಜಲ್ ನಂಬರ್ಸು ನಮಗೆ ಕಾಣಿಸ್ಬೇಕು, ಯಾವ ಏಂಜಲ್ ನಂಬರ್ಸ್ನ ನಾವು ಬರ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ, ಯಾವ ಏಂಜಲ್ ನಂಬರು ನೋಟುಗಳು ನಮ್ಮ ಪರ್ಸ್ನಲ್ಲಿರಬೇಕು, ಇದೆಲ್ಲದರ ಬಗ್ಗೆ ವರ್ಕ್ಶಾಪಲ್ಲಿ ನಾನು ತಿಳಿಸ್ತೇನೆ. ಅದು ಸ್ಪೆಷಲ್ ವರ್ಕ್ಶಾಪಲ್ಲಿ ಜನವರಿ 9, 10, 11. ಬಟ್ ಇಲ್ಲಿಗೆ ಇವತ್ತಿನ ಎಪಿಸೋಡ್ಗೆ ಐ ಗೆಸ್ ದಿಸ್ ಮಸ್ಟ್ ಶುಡ್ ಬಿ ಫೈನ್. ಬಟ್ ಇದನ್ನು ನೀವು ನೋಡ್ತಿರ್ತೀರ. ಅದರ ಜೊತೆ ನಿಮಗೆ ಗೊತ್ತಾಗೋದಿಲ್ಲ, ಮನೆ ನೀಟ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತೀರ. ಅಂದರೆ ಹಳೆ ವಸ್ತುಗಳು, ಯಾವುದಾದ್ರೂ ಪಾತ್ರೆಗಳು ಅಥವಾ ಬಟ್ಟೆಗಳು ಅಥವಾ ಯೂಸ್ ಮಾಡದೇ ಇರೋ ಎಷ್ಟೋ ಜಂಕ್ ಐಟಮ್ಸ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಸಡನ್ನಾಗಿ ನಿಮ್ಗೆ ಅನಿಸುತ್ತೆ ಕ್ಲಟ್ಟರ್ ಫ್ರೀ ಮಾಡಬೇಕು, ಇದನ್ನೆಲ್ಲ ತೆಗೆದು ಆಚೆಗೆ ಬಿಸಾಕಬೇಕು, ಇಲ್ಲ ಕೊಟ್ಬಿಡ್ಬೇಕು, ಮಾರ್ಬಿಡ್ಬೇಕು ಅಂತಂತ ಅನಿಸುತ್ತೆ. ನೋಡಿ, ಯೂಶ್ವಲಿ ಆ ಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಇರುವಂಥ ಮನೆಗಳಲ್ಲಿ ಯಾವ್ಯಾವ ಐಟಮ್ಗಳು ಎಲ್ಲೆಲ್ಲಿ ಇರುತ್ತೋ ಬಿದ್ದಿರುತ್ತೋ ಹಾಗೇ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದವ್ರು ಯಾವಾಗ ಗೊತ್ತಾ? ನಿಮಗೆ ಗೊತ್ತಿದೆ, ವರ್ಷಕ್ಕೊಂದ್ಸಲ ಕ್ಲೀನ್ ಮಾಡ್ತೀವಿ ನಾವು ಆಯುಧ ಪೂಜೆಗೆ ಅಥವಾ ಆಯುಧ ಪೂಜೆ ಹಿಂದ್ಗಡೆ ದಿನ. ಅಲ್ಲಿ ಲಕ್ಷ್ಮಿ ಇರಲ್ಲ. ಆ ಲಕ್ಷ್ಮಿ ದರಿದ್ರ ಲಕ್ಷ್ಮಿ ಇರೋವಂಥ ಮನೆಗಳು, ಮನಸ್ಸುಗಳು ಇಂಥದನ್ನು ಮಾಡುವಂಥದ್ದು. ಅದೇ ಯಾವಾಗ ನಿಮಗೆ ಯೂನಿವರ್ಸು ಸಿಗ್ನಲ್ ಕೊಡುತ್ತೆ, ಕ್ಲೂ ಕೊಡುತ್ತೆ, ನಿಮ್ಗೆ ಹಣ ಆಸ್ತಿ ಇನ್ನು ಮುಂದೆ ಬರುತ್ತೆ ಅನ್ನೋದಕ್ಕೆ, ನೀವು ಕ್ಲೀನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಮನೆ ನಿಮಗೆ ಗೊತ್ತಾಗೋದಿಲ್ಲ. ಸೋಫಾ ಕ್ಲೀನ್ ಮಾಡಪ್ಪ, ಇಲ್ಲ ಬೇರೆ ಕರ್ಟನ್ಸ್ ಹಾಕ್ಸ್ಬೇಕು, ಅಥವಾ ಪೇಂಟ್ ಮಾಡಿಸ್ಬೇಕು, ಅಥವಾ ಮೇಲೆ ಎಲ್ಲೋ ಇಟ್ಟಿರೋ ಸಾಮಾನುಗಳನ್ನ ತೆಗಿಬೇಕು, ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೇಕು ಅಂತಂತೇಳಿ ನಿಮಗೆ ಅನಿಸ್ತಿರುತ್ತೆ. ಅಥವಾ ಒಡೆದೋಗಿರೋ ಐಟಮ್ನ ಕಳಿಸ್ಬಿಡೋ, ಹೊರಗಡೆ ಹಾಕ್ಬಿಡೋ ಅಂಥದ್ದು, ಅಥವಾ ಬಾಡೋಗಿರೋ ತುಳಸಿ ಗಿಡನ ಬದಲಾವಣೆ ಮಾಡೋ ಅಂಥದ್ದು, ಅಥವಾ ಗಿಡಗಳಿಗೆ ನೀರು ಹಾಕ್ತು ಸುಮ್ಮನೆ ಅಲ್ಲಿ ಬಿದ್ದಿರುತ್ತೆ, ನೀರು ಹಾಕೋ ಅಂಥದ್ದು, ಗಡಿಯಾರ ನಿಂತೋಗಿರುತ್ತೆ ಅದಕ್ಕೆ ಸೆಲ್ ಹಾಕ್ಬಿಟ್ಟು ನಡೆಸೋ ಅಂಥದ್ದು, ಅಥವಾ ಇನ್ನಿತರೆ ಕೆಲಸಗಳು. ಅಂದರೆ ಎವ್ರಿಥಿಂಗ್ ದಟ್ ರಿಲೇಟ್ಸ್ ಟು ನೀಟ್ನೆಸ್,
ಬೋತ್ ಅಂತರಂಗ ಬಹಿರಂಗ ಎರಡೂ ಶುದ್ಧಿಯನ್ನು ನೀವು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮಗೆ ಗೊತ್ತಿಲ್ಲದೇನೆ. ಇದು ಯೂನಿವರ್ಸ್ ಕೊಡೋ ಸಿಗ್ನಲ್, ಒನ್ ಆಫ್ ದ ಸಿಗ್ನಲ್ಸ್. 9ನೇದು, ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ದಿಢೀರ್ನೆ ನಿಮಗೆ ಏನು ಬೇಕಾದ್ರೂ ಮಾಡ್ಬೋದಪ್ಪ, ಅಂದ್ಕೊಂಡಿದ್ದೆಲ್ಲ ಮಾಡ್ತೀನಪ್ಪ ನಾನು ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಇದು ನೋಡಿ ಯಾವುದೇ ಅಂಗಡಿಯಲ್ಲಿ ತಗೊಳಕ್ಕಾಗಲ್ಲ. ಕಾನ್ಫಿಡೆನ್ಸ್ನ ಅಥವಾ ಈ ಒಂದು ಶಕ್ತಿಯನ್ನು ನೀವು ಹೋಗ್ಬಿಟ್ಟು 100 ಗ್ರಾಮ್ ನಾನು ದುಡ್ಡು ಕೊಡ್ತೀನಿ ಕೊಡಿ ಅಂತ ಯಾವ ಫ್ರೆಂಡಿಂದನೋ ಅಥವಾ ಯಾವ ಅಂಗಡಿಯಲ್ಲೋ ಖರೀದಿ ಮಾಡೋಕ್ಕಾಗಲ್ಲ. ಅಮೆಝಾನ್, ಗೂಗಲಲ್ಲೂ ಸಿಗಲ್ಲ. ಇದು ನಿಮ್ಮೊಳಗಡೆ ಸಿಗಬೇಕು, ಇದು ಯೂನಿವರ್ಸೇ ಕೊಡಬೇಕು. ಆ ವಿಶ್ವಾಸ ನಿಮಗೆ ಸಿಗುತ್ತೆ. ಇವೆಲ್ಲದಕ್ಕಿಂತ ದೊಡ್ಡದು ಇದೆ ನನ್ನ ಪ್ರಕಾರ. ಸೊ ಯಾರಿಗೆ ಆತ್ಮವಿಶ್ವಾಸ ಇರುತ್ತೋ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಇದು ಒಂದು ಸಿಗ್ನಲ್ಲು. ನೆಕ್ಸ್ಟು, ಹೊಸ ಹೊಸ ವಿಚಾರಗಳನ್ನು ಕಲಿಯೋ ಮನಸ್ಸಾಗುತ್ತೆ. ಯಾವುದೋ ಒಂದು ವಸ್ತುವನ್ನು ಮಾರಾಟ ಮಾಡೋದು ವ್ಯಾಪಾರ ಅಲ್ಲ. ಈಗ ಜನಗಳು ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೋ, ಯಾರು ದೊಡ್ಡ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿತಾರೋ, ಆ ಸೊಲ್ಯೂಷನ್ ಮಾರಾಟಕ್ಕೆ ಇಡ್ತಾರೋ ಅವನೇ ಶ್ರೀಮಂತ ಆಗೋದು. ಅದು ಯಾವಾಗ ಸಾಧ್ಯ? ಕಲ್ತಾಗ ಮಾತ್ರ ಸಾಧ್ಯ. ಈ ಶ್ರೀಮಂತ ಮನಸ್ಥಿತಿ ಇರೋರು ಯಾವತ್ತೂ ಕಲಿಯೋದನ್ನು ನಿಲ್ಲಿಸೋದೇ ಇಲ್ಲ. ಅದೇ ಬಡ ಮನಸ್ಥಿತಿ ಇರೋರು ಫಸ್ಟ್ ಆಫ್ ಆಲ್ ಕಲಿಯಲ್ಲ. ಒಂದು ವೇಳೆ ಏನು ಕಲ್ತಿರ್ತಾರೋ ಅದೇ ಲಾಸ್ಟ್ ಅಲ್ಲಿಗೆ ಬಿಟ್ಬಿಟ್ಟಿರ್ತಾರೆ. ಮತ್ತೆ ಅದನ್ನು ಚುರುಕುಪಡಿಸ್ಕೊಳ್ಳಲ್ಲ, ಚೇತನ ಪಡಿಸ್ಕೊಳ್ಳಲ್ಲ. ಸೊ ದಿಸ್ ಈಸ್ ವೆರಿ ವೆರಿ ಕ್ರೂಷಿಯಲ್. ಟ್ರಸ್ಟ್ ಮೀ. ಈಗ ನಾನು ಗುರುಗಳು ಅನಂತ ವಿಶ್ವಾಚಾರ್ಯ ಕಲಿಯೋದನ್ನ ನಿಲ್ಲಿಸಿದ್ದಿದ್ರೆ ನಾನು ಇವತ್ತಿಲ್ಲಿ ಕೂತ್ಕೊಳ್ತಿರ್ಲಿಲ್ಲ, ನಿಮ್ಮ ಜೊತೆ ಮಾತಾಡ್ತಿರ್ಲಿಲ್ಲ, ಅಥವಾ ಕಾರ್ಯಾಗಾರ ಆಗ್ಬೋದು, ಅಥವಾ ನನ್ನಲ್ಲಿರೋ ವಿಶ್ವಚೇತನ ಶಕ್ತಿ ಅಭಿವೃದ್ಧಿ ಆಗ್ತಿರ್ಲಿಲ್ಲ. ನನಗೂ ಈ ಶಕ್ತಿ ಬರಬೇಕು, ದಕ್ಕಿಸ್ಕೊಳ್ಬೇಕು ಅಂತಂದರೆ ವ್ರತ ಮಾಡಿದ್ದೇನೆ, ಜಪ, ಧ್ಯಾನ, ತಪಸ್ಸು ಇನ್ನೂ ಮಾಡ್ತಾನೇ ಇದ್ದೇನೆ. ಅದಕ್ಕೋಸ್ಕರ ಇವತ್ತು ನನ್ನ ಕೈಯಲ್ಲಿ ಏನೋ ಆಗುವಂಥ ಶಕ್ತಿ ನನ್ನ ಹತ್ರ ಇರೋವಂಥದ್ದು. ಅದಕ್ಕೆ ನಾನು ಆಶೀರ್ವಾದ ಮಾಡಿದಾಗ ಎಷ್ಟೋ ಜನಕ್ಕೆ ಕಾಯಿಲೆಗಳು ಗುಣ ಆಗಿದೆ, ಎಷ್ಟೋ ಜನಕ್ಕೆ ಹಣಕಾಸಿನ ಸಮಸ್ಯೆ ಪರಿಹಾರ ಆಗಿದೆ. ಅಥವಾ ನಾವೇನು ಈ ಲಕ್ಷ್ಮಿ ಯಂತ್ರ, ಕುಬೇರ ಯಂತ್ರ, ಇನ್ನಿತರ ಎಲ್ಲ ನಾನು ಕೊಡ್ತೇನೋ, ಆಶೀರ್ವಾದ ಮಾಡಿ ನಾನು ಸಾಲ ತೀರಿಸುವ ಬ್ಲೂ ಪ್ರಿಂಟ್ ಕೊಡ್ತೇನೆ. ಇದೆಲ್ಲದಕ್ಕೂ ಶಕ್ತಿ ಬರೋದೇ ಯಾವಾಗ ನನ್ನಲ್ಲಿ ಆ ಶಕ್ತಿ ಇದ್ದಾಗ, ನನ್ನಲ್ಲಿ ವಿಶ್ವಚೇತನ ಇದ್ದಾಗ ಮಾತ್ರ ಇದಕ್ಕೆ ನಾನು ಪ್ರಾಣ ಪ್ರತಿಷ್ಠೆ ಅನ್ನೋ ಶಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ. ಯಾರೆಲ್ಲ ಈ ಯಂತ್ರಗಳನ್ನ ಕೇವಲ ಇಟ್ಕೊಂಡು ನಾನೇನು ಹೇಳ್ತೇನೋ ಆ ಕ್ರಿಯೆಗಳನ್ನು ಮಾಡಿದಾಗ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಗೆ ಸಿಕ್ಬಿಡುತ್ತೆ. ಯಾವಾಗ ಈ ಜೀವವಿರುವ ಯಂತ್ರವನ್ನು ಚೇತನ ಪಡಿಸ್ಕೊಂಡಾಗ, ಈ ಜೀವವಿರುವ ಯಂತ್ರಕ್ಕೆ ಜೀವ ತುಂಬಿಸಿದಾಗ, ಪ್ರಾಣ ಪ್ರತಿಷ್ಠೆ ಮಾಡಿದಾಗ, ಯಾವುದೋ ಒಂದು ಕಾಯಿನಲ್ಲೋ ಅಥವಾ ಯಾವುದೋ ಒಂದು ನೋಟಲ್ಲೋ ಅಥವಾ ಯಾವುದೋ ಒಂದು ಆಚರಣೆಯಲ್ಲೋ ಅಥವಾ ಮಾಡಿದರೆ ನಿಮಗೆ ಎಲ್ಲ ಸಿಕ್ಬಿಡುತ್ತೆ ಅಂತ ನಾನು ಯಾವತ್ತೂ ಹೇಳಲ್ಲ. ಅದರ ಜೊತೆ ಯಾವಾಗ ಈ ಯಂತ್ರ ಸರಿ ಹೋಗುತ್ತೋ ಆಗ ಮಾತ್ರ ನಾವೇನು ಕೋರ್ಕೊಳ್ತೇವೋ ಅದೆಲ್ಲ ಸಿಕ್ಬಿಡುತ್ತೆ. ಸೊ ಇದು ಒಂದು ಇಂಡಿಕೇಶನ್ನು ನೀವು ಕಲಿಯೋ ಅಂಥವ್ರು ಆಗ್ತೀರಾ. ಡೋಂಟ್ ಥಿಂಕ್ ಟ್ವೈಸ್ ಫಾರ್ ಲರ್ನಿಂಗ್. ನೋಡಿ, ಯಾವತ್ತು ಒಳ್ಳೆ ಕೆಲಸ ಮಾಡೋದಕ್ಕೆ ಈ ಸೈತಾನ್ ಅಥವಾ ಈ ಕಲಿ ಅಥವಾ ಈ ರಾಕ್ಷಸ ಬಿಡೋದೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವು ನಮ್ಮ ವರ್ಕ್ಶಾಪ್ಗೆ ಬರಬೇಕು ಅಥವಾ ವಿಶೇಷವಾಗಿ ಜನವರಿ 9-10 ಅನ್ನೋದು ಸ್ಪೆಷಲ್ ವರ್ಕ್ಶಾಪ್ಗೆ ನೀವು ಬರಬೇಕು ಅಂತ ಅಂದ್ಕೊಳ್ತಿದ್ದೀರ ತಾನೇ. ಬಟ್ ಪ್ರತಿ ಸಲ ನಿಮಗೆ ಅನಿಸುತ್ತೆ ಈ ಸಲ ಬೇಡ ಬಿಡು, ನೆಕ್ಸ್ಟ್ ಟೈಮ್ ನೋಡೋಣ ಅಲ್ವಾ. ಹಲವಾರು ಸಮಸ್ಯೆಗಳಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆನೇ ಇರ್ಬೋದು. ಬಟ್ ಇವೆಲ್ಲ ಎಕ್ಸ್ಕ್ಯೂಸಸ್ ಅಷ್ಟೇ ಗೊತ್ತಿರಲಿ. ಆ ಕಲಿ ಅನ್ನೋಂಥವನು ನಿಮ್ಮನ್ನು ಕಲಿಯೋದಕ್ಕೆ ಬಿಡಲ್ಲ. ನಿಮ್ಮನ್ನು ಅಜ್ಞಾನಿಯಾಗಿ ಇಡಬೇಕು ಅಂತಾನೆ ಅವನ ಪಣ ತೊಟ್ಟಿರುವಂಥದ್ದು. ಯಾವಾಗ ನಾವು ಕಲಿತೇವೋ ಅಂತಂದರೆ ಒಳ್ಳೆ ವಿಚಾರಗಳ ಬಗ್ಗೆ, ವಿಶೇಷವಾಗಿ ಹಣ, ಆಸ್ತಿ, ಐಶ್ವರ್ಯ, ವಿಶ್ವ ತತ್ವದ ಬಗ್ಗೆ ನಾವು ಕಲಿತಾಗ ಹಣಕ್ಕೆ ಹೇಗಿರಬೇಕು, ನಾವು ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಆಗ್ತೇವೆ. ನೋಡಿ, ಮ್ಯಾಗ್ನೆಟ್ ಕೆಲಸ ಹೇಗಿದೆ ನೋಡಿ, ಅದು ಸುಮ್ಮನೆ ಇಟ್ಟರೆ ಸಾಕು, ಅಕ್ಕಪಕ್ಕದಲ್ಲಿ ಏನಾದರೂ ಈ ಕಬ್ಬಿಣ ಚೂರುಗಳಿದ್ರೆ ಅದೇ ಹತ್ಕೊಂಡ್ಬಿಡುತ್ತೆ ಹೋಗ್ಬಿಟ್ಟು. ಯಾವಾಗ ನಾವು ಹಣಕಾಸಿನ ಮ್ಯಾಗ್ನೆಟ್ ಆಗಿ ನಾವು ಪರಿವರ್ತನೆ ಆಗ್ತೇವೋ, ರೂಪುಗೊಳ್ತೇವೋ, ಆಗ ಅಲ್ಲಿ ಇಲ್ಲಿರೋ ಹಣ, ಆಸ್ತಿ, ಐಶ್ವರ್ಯಗಳು ನಮ್ಗೆ ಬಂದು ಹತ್ಕೊಂಡ್ಬಿಡುತ್ತೆ. ಈಗ ನೋಡಿ, ಈ ಮಾರ್ವಾಡಿಗಳಾಗ್ಬೋದು, ಜೈನ್ಸ್ ಆಗ್ಬೋದು, ಫಾರ್ಸೀಸ್ ಆಗ್ಬೋದು, ಅಥವಾ ಜೂಸ್, ಯಹೂದಿಗಳಾಗ್ಬೋದು, ಇಂಥವರೆಲ್ಲ ರಿಚ್ ಕಮ್ಯುನಿಟೀಸ್, ಈ ಪ್ರಪಂಚದಲ್ಲಿರೋ ರಿಚ್ ಕಮ್ಯುನಿಟೀಸ್. ಇವ್ರಿಗೆ ಹೇಗೆ ದುಡ್ಡು ಹೋಗ್ತಿರುತ್ತೆ? ಬಿಕಾಸ್ ಅವರು ಹಣವನ್ನು ಅಟ್ರಾಕ್ಟ್ ಮಾಡೋ ಮ್ಯಾಗ್ನೆಟ್ ಆಗಿಬಿಟ್ಟಿದ್ದಾರೆ. ಈ ಮ್ಯಾಗ್ನೆಟ್ ಆಗೋದು ಹೇಗೆ? ನಾವು ಹೇಗೆ ಹಣ, ಆಸ್ತಿ, ಐಶ್ವರ್ಯಗಳನ್ನು ಆಕರ್ಷಣೆ ಮಾಡ್ಬೋದು? ನಾವು ಚೇಸ್ ಮಾಡೋದಲ್ಲ,
ಹಣಕ್ಕೆ, ಆಸ್ತಿಗೆ, ಐಶ್ವರ್ಯಕ್ಕೆ ನಾವು ಓಡೋದಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ. ಅದೇ ಬರಬೇಕು ನಮ್ಮ ಹತ್ರ. ಇದನ್ನ ಹೇಗೆ ಮಾಡೋದು? ಅದನ್ನೇ ನಾನು ಮನಿ ಮೆಡಿಟೇಷನ್ ಆಗ್ಬೋದು ಅಥವಾ ವಿಶ್ವತಂತ್ರ ಮಂತ್ರಗಳ ರೂಪದಲ್ಲಿ ನಾನು ಕಾರ್ಯಾಗಾರದಲ್ಲಿ ಹೇಳ್ಕೊಡೋವಂಥದ್ದು. ತುಂಬ ಜನಕ್ಕೆ ನಾನು ಕಮೆಂಟ್ಸಲ್ಲಿ ನೋಡ್ತಿರ್ತೇನೆ, ನೀವು ಹೇಳ್ತಿರ್ತೀರಾ ಎಲ್ಲವನ್ನೂ ಇಲ್ಲೇ ಹೇಳ್ಕೊಟ್ಬಿಡಿ, ನಾವು ಮಾಡ್ತೇವೆ, ನೀವು ವರ್ಕ್ಶಾಪ್ ಕರಿತಿದ್ದೀರಾ ಅಂತಂತೇಳಿ. ಎಲ್ಲವನ್ನೂ ಇಲ್ಲೇ ಹೇಳೋದಾದರೆ ಖಂಡಿತ ನಾನು ಹೇಳಲಿಕ್ಕೆ ಆಗ್ತಿತ್ತು. ನಾನು ತುಂಬ ಸಲ ಇದ್ರ ಬಗ್ಗೆ ಹೇಳಿದ್ದೇನೆ. ತುಂಬ ಕಂಟೆಂಟ್ ಏನಿದೆಯೋ ಅದು ಲೋಕ ಮೆಚ್ಚುವ ಹಾಗೆ ಇಲ್ಲ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾಚಿಕೆ, ಮಾನ, ಮರ್ಯಾದೆ ಇವು 3 ಇರಬಾರ್ದು. ಹಣ, ಆಸ್ತಿ, ಐಶ್ವರ್ಯ ನಮ್ಗೆ ಬರಬೇಕು ಅಥವಾ ವ್ಯಾಪಾರ ಮಾಡಬೇಕು, ನಾವು ಅಭಿವೃದ್ಧಿ ಆಗಬೇಕು, ದೊಡ್ಡವರಾಗಬೇಕು ಅನ್ನುವಂಥ ಅಂಶ ನಾನು ಇಲ್ಲಿ ಹೇಳ್ದೆ ಅಂದ್ಕೊಳ್ಳಿ. ಎಷ್ಟು ಜನ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಎಷ್ಟು ಜನ ಮೆಚ್ಕೊಳ್ತೀರಾ? ಇದನ್ನೇ ನಾನು ವರ್ಕ್ಶಾಪಲ್ಲಿ ಯಾಕೆ ಬಿಡಬೇಕು ಅನ್ನೋದ್ರ ಬಗ್ಗೆ ಉದಾಹರಣೆ ಕೊಟ್ಟು ನಿಮಗೆ ಯೂನಿವರ್ಸ್ ತತ್ವದ ಪ್ರಕಾರ ಅರ್ಥ ಮಾಡಿಸ್ತೇನೆ. ಆಗ ನಿಮಗೆ ಅನಿಸುತ್ತೆ ಧೈರ್ಯ ಹೇಗೆ ಬರುತ್ತೆ ಗೊತ್ತಾ? ನಿಮಗೆ ಇನ್ನು ಮುಂದೆ ಒಳ್ಳೇದನ್ನು ಮಾಡೋದಕ್ಕೆ ಇವು 3 ಇಟ್ಕೊಳ್ಳೋದೇ ಇಲ್ಲ. ಇದು ಬಡವರ ಹತ್ರ ಮಾತ್ರ ಇರೋವಂಥದ್ದು. ಶ್ರೀಮಂತರ ಹತ್ರ ನಾಚಿಕೆ, ಮಾನ, ಮರ್ಯಾದೆ ಇಲ್ಲ. ನನ್ನ ಹತ್ರನೂ ಇಲ್ಲ, ಆ ಭಗವಂತ ದೇವರ ಹತ್ರ, ಯೂನಿವರ್ಸ್ ಹತ್ರ ಇಲ್ಲವೇ ಇಲ್ಲ. ಸೊ ಇದು ಈ ರೀತಿ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದೆ ಅಷ್ಟೇ. ಇಂತಹದ್ದೇ ಸಾವಿರಾರು ವಿಷಯಗಳು ಇದೆ. ಇವೆಲ್ಲ ಅದಕ್ಕೆ ನಾನು ಹೇಳುವಂಥದ್ದು ಎ ರೇಟೆಡ್ ಕಂಟೆಂಟ್ ಅಂತ ಹೇಳ್ತೀನಿ ನಾನು. ಇಟ್ಸ್ ನಾಟ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಕಂಟೆಂಟ್. ನಾವು ಲೀಗಲ್ ಆಗಿಲ್ಲ, ಖಂಡಿತವಾಗಿಯೂ ಲೀಗಲ್ಗಿಂತ ಮೇಲೆ ಮಾರಲ್ ಆಗಿರೋ ಅಂಥದ್ದು. ಸೊ ಹಾಗಾಗಿ ದಯವಿಟ್ಟು ನೀವು ಅಂದ್ಕೊಳ್ಬೇಡಿ ಇದನ್ನ ಇಲ್ಲೇ ತಿಳಿಸ್ಬೋದು ಅಂತೇಳಿ. ಇಲ್ಲಿ ತಿಳಿಸೋದಕ್ಕೆ ಅಸಾಧ್ಯ. ಸೊ ನಾನೇನೋ ಇಲ್ಲಿ ಬರಲಿ ಅಂತಲೇ ಹೇಳ್ತಿಲ್ಲ, ಬಟ್ ಇಟ್ ಹ್ಯಾಸ್ ಟು ಬಿ ಲರ್ನ್ ದೇರ್. ಇಟ್ ಹ್ಯಾಸ್ ಅ ಪ್ರೈಸ್ ಆಲ್ಸೋ. ಯಾವುದನ್ನೆಲ್ಲ ಉಚಿತವಾಗಿ ಪಡ್ಕೊಳ್ತೇವೆ ಅದಕ್ಕೆ ಬೆಲೆ ಕೊಡಲ್ಲ ನಾವು. ಯಾವುದಕ್ಕೆಲ್ಲ ರೇಟ್ ಅಂತ ಕೊಟ್ಟು ಹೋಗ್ತೀವೋ ಅಥವಾ ತಗೊಂಬರ್ತೀವೋ ಅದಕ್ಕೆ ಮಾತ್ರ ಬೆಲೆ ಕೊಡೋದಕ್ಕೆ ಮನುಷ್ಯನಿಗೆ ಆಗುವಂಥದ್ದು. ಸೊ ದಯವಿಟ್ಟು ಇಂದು ಮುಂದೆ ಯೋಚನೆ ಮಾಡಬಾರ್ದು. ನಮ್ಮ ಕಾರ್ಯಾಗಾರಕ್ಕಾಗ್ಬೋದು ಅಥವಾ ವಿಶೇಷವಾಗಿ ಬಿಸ್ನೆಸ್ ಸ್ಪೆಷಲ್ ವರ್ಕ್ಶಾಪ್ ಬರೋ ಅಂಥದ್ದಕ್ಕೆ ನೀವು ಈ ಕೂಡಲೇ ರಿಜಿಸ್ಟರ್ ಆಗಬೇಕು. ಯಾಕಂದ್ರೆ ನಾವೆಲ್ಲರೂ ವ್ಯಾಪಾರ ಮಾಡಬೇಕು. ಬರೀ ಹೇಗೇಗೋ ವ್ಯಾಪಾರ ಮಾಡೋದಲ್ಲ, ಲಾಭ ಬರೋ ಹಾಗೆ ವ್ಯಾಪಾರ ಮಾಡಬೇಕು. ಇದಕ್ಕೆ ಏನು ಯೂಸ್ ಮಾಡಬೇಕು, ಯಾವ ತಂತ್ರ ಇದೆ, ಯಾವ ಮಂತ್ರ ಇದೆ, ಇದನ್ನೆಲ್ಲ ನಾನು ನೇರವಾಗಿ ತಿಳಿಸ್ಕೊಡ್ತೇನೆ. ಆಮೇಲೆ ಕಡೆಯದಾಗಿ ನಿಮಗೆ ಈ ಒಂದು ಸೂಚನೆ ಯೂನಿವರ್ಸ್ ಕೊಡುತ್ತೆ. ನೀವು ಯಾವಾಗ ಹಣ, ಆಸ್ತಿ, ಆಕರ್ಷಣೆ ಇನ್ನು ಮುಂದೆ ಬರುತ್ತೆ ಅನ್ನೋದಕ್ಕೆ ಯೂನಿವರ್ಸ್ ಒಂದು ದೊಡ್ಡದೊಂದು ಕ್ಲೂ ಇದು. ನಿಮಗೆ ಗೊತ್ತಿಲ್ಲದೇನೆ ನೀವು ನಿಮ್ಮ ಜೀವನದ ಬಜೆಟನ್ನು ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರ, ಅಥವಾ ಪ್ರತಿದಿನ ಲೆಕ್ಕ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಇದು ಒಂದು ಕ್ಲೂ. ಯಾರು ಲೆಕ್ಕ ಬರೆಯಲ್ವೋ, ನಾನು ಹೇಳ್ಬಿಡ್ತೀನಿ ಇವತ್ತೇ, ಯಾರು ಲೆಕ್ಕ ಬರೆಯಲ್ವೋ ಅಂದರೆ ನಿಮ್ಮ ಇನ್ಕಮ್ ಮತ್ತು ಎಕ್ಸ್ಪೆನ್ಸ್ನ ಟ್ರ್ಯಾಕ್ ಮಾಡಲ್ವೋ, ಲೆಕ್ಕ ಇಡಲ್ವೋ ಅಂಥವ್ರನ್ನ ಆ ಯೂನಿವರ್ಸು, ಆ ಲಕ್ಷ್ಮಿಯು, ಆ ದೇವರು ನಿಮ್ಮನ್ನು ಲೆಕ್ಕಕ್ಕಿಡಲ್ಲ. ಗೊತ್ತಿರಲಿ, ನೀವು ಲೆಕ್ಕಕ್ಕೆ ನೀವಿಟ್ಟಿಲ್ಲ ಅನ್ನೋದಾದರೆ ನಿಮ್ಮನ್ನು ದೇವರು ಯೂನಿವರ್ಸ್ ಲೆಕ್ಕಕ್ಕಿಡಲ್ಲ, ಸೈಡ್ಗೆ ಹೋಗಲ್ಲ ಅಂತ ಯೂನಿವರ್ಸ್ ಹೇಳುತ್ತೆ. ಯಾರು ಪರಿಪಕ್ವವಾಗಿ ಲೆಕ್ಕವನ್ನು ಬರೀತಾರೋ, ಪರಿಪಕ್ವವಾಗಿ ಬಜೆಟಿಂಗ್ ಬರೀತಾರೋ, ಪರಿಪಕ್ವವಾಗಿ ಅವರ ಬ್ಲೂ ಪ್ರಿಂಟ್, ಅವರ ನೀಲಿ ನಕ್ಷೆಯನ್ನು, ಅವ್ರ ಜೀವನದ ನೀಲಿ ನಕ್ಷೆಯನ್ನು ತಯಾರು ಮಾಡ್ತಾರೋ ಅಂಥವರಲ್ಲಿ ಯೂನಿವರ್ಸ್ ಬಂದು ಕೂತ್ಕೊಂಡು ಕೇಳದೇ ಇದ್ದರೂ ಆಶೀರ್ವಾದ ವರವನ್ನು ಕೊಟ್ಟು ಹೋಗ್ತಿರ್ತಾನೆ. ಇದನ್ನು ಹೆಂಗೆ ಮಾಡೋದು? ನಾವು ವಿಶೇಷವಾಗಿ ಬಜೆಟಿಂಗ್ ಅನ್ನೋ ಒಂದು ಶೀಟ್ನ ನಾನು ಉಚಿತವಾಗಿ ಪ್ರತಿ ವರ್ಕ್ಶಾಪಲ್ಲೂ ಕೊಡ್ತಿದ್ದೇನೆ. ಅಷ್ಟೇ ಅಲ್ಲ, ಅವತ್ತೇ ಬರೀಬೇಕು ಅಂತ ಹೇಳಿ ಕೊಡ್ತೇನೆ. ಸೊ ದಯವಿಟ್ಟು ಎಲ್ಲ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ತುಂಬ ಜನ ವರ್ಕ್ಶಾಪ್ ಬಂದಿರ್ಬೋದು, ಬಟ್ ಇನ್ನು ಬಜೆಟಿಂಗ್ ಬರೀದೇ ಇರ್ಬೋದು, ಮಾಡದೇ ಇರ್ಬೋದು, ಲೆಕ್ಕ ಪ್ರತಿದಿನ ಬರೀದೇ ಇರ್ಬೋದು, ಟ್ರ್ಯಾಕ್ ಮಾಡದೇ ಇರ್ಬೋದು. ಅಂಥವ್ರಿಗೆ ಖಂಡಿತವಾಗಿಯೂ ಯೂನಿವರ್ಸ್ ಗ್ರೇಸ್ ಅನ್ನೋವಂಥದ್ದು, ವರ ಅನ್ನೋವಂಥದ್ದು ನಿಮಗೆ ಸಿಗಲ್ಲ. ನೀವು ಬರೀ ಕೇಳಿಸಿ, ಈ ಕಾಲದಲ್ಲಿ ಗೊತ್ತಿರೋರು ತುಂಬ ಜನ ಇದ್ದಾರೆ, ಮಾಡೋರು ತುಂಬ ಬೆರಳೆಣಿಕೆ ಎಷ್ಟು ಮಾತ್ರ. ಯಾರು ಮಾಡ್ತಾರೋ ಅಂಥವ್ರಿಗೆ ಆಶೀರ್ವಾದ ಇರುತ್ತೆ ಹೊರತು ಗೊತ್ತಿರೋರ್ಗಲ್ಲ. ಅದಕ್ಕೆ ನೀವು ನೋಡಿ, ಹೆಚ್ಚು ಓದ್ದವರು ಸಾಲದಲ್ಲಿರ್ತಾರೆ ಅಥವಾ ಬಡವರಾಗಿರ್ತಾರೆ. ಅದೇ ಏನೂ ಓದಿರಲ್ಲ ಅಥವಾ ಏನೋ ಸ್ವಲ್ಪ ಲೆಕ್ಕ ಬರೆಯೋದಕ್ಕೆ ಗೊತ್ತಿರೋ ಅಷ್ಟು ಓದಿರ್ತಾರೆ, ಅವರೆಲ್ಲ ಶ್ರೀಮಂತರಾಗಿರ್ತಾರೆ. ನೀವು ಚೆಕ್ ಮಾಡಿ ನೋಡಿ, ಈ ಬಿಸ್ನೆಸ್ ಮಾಡೋರೆಲ್ಲ ನೋಡಿ ಹೆಚ್ಚು ಓದಿರೋರು ಇರಲ್ಲ. ಅದೇ ಕೆಲ್ಸಕ್ಕೆ ಹೋಗೋರು ನೋಡಿ ಎಲ್ಲ ಓದಿರೋರು ಇರ್ತಾರೆ. ಸೊ ಇದು ಗೊತ್ತಿರಲಿ, ಇದು ವಿಶ್ವತತ್ವ. ಇದು ಗೊತ್ತಿರೋದು ಬೇರೆ,
ಮಾಡೋ ಅಂಥದ್ದು ಬೇರೆ. ನಮ್ಮ ಸಬ್ಜೆಕ್ಟ್ಗೆ ಯಾರು ಅಳವಡಿಕೆ ಮಾಡ್ಕೊಂಡು ಮಾಡ್ತಾರೋ ಅವ್ರಿಗೆ ಗೊತ್ತಾಗೂ ಇರಬೇಕು, ಮಾಡೋದು ಸಹ ಆಗಿರಬೇಕು. ಇಟ್ಸ್ ಲೈಕ್ ಟು ಐಸ್. ಈ ಕಣ್ಣಿದ್ದಂಗೆನೆ, ಗೊತ್ತಿರೋದೊಂದು ಕಣ್ಣಾದರೆ ಮಾಡೋದು ಇನ್ನೊಂದು ಕಣ್ಣು. ಸೊ ತುಂಬ ತುಂಬ ಇಂಪಾರ್ಟೆಂಟು. ಐ ಹೋಪ್ ಯು ಅಂಡರ್ಸ್ಟುಡ್. ದೆರ್ ಆರ್ ಲಾಟ್ ಮೋರ್. ಇನ್ನೊಂದು ಅದ್ಭುತವಾದದ್ದಿದೆ, ಈ ವರ್ಕ್ಶಾಪ್ ಬಂದಾಗ ನೀವು ಕೇಳಿ. ಶನಿ ನಿಮ್ಗೆ ಗೊತ್ತಿದೆಯಲ್ವಾ, ಶನಿ ಕಾಟ ಅಂತೆಲ್ಲ ಹೇಳ್ತಿರಲ್ವಾ, ಈ ಶನಿ ಕಾಟದಿಂದ ಮುಕ್ತಾಯ ಆಗೋ ಸೂಚನೆ ಒಂದು ಸಿಗುತ್ತೆ. ಅದ್ಯಾವ ಸೂಚನೆ? ಸ್ಪೆಷಲ್ ವರ್ಕ್ಶಾಪ್ 9, 10, 11ಕ್ಕೆ ಬಂದಾಗ ನೀವು ನನ್ನನ್ನು ಕೇಳಿ. ಆ ಸೂಚನೆ ಏನೋ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಸಿಗೋದು ಅನ್ನೋವಂಥದ್ದನ್ನು ನಾನು ಅಲ್ಲಿ ನಿಮಗೆ ಹೇಳ್ತೇನೆ. ಯಾಕಂದರೆ ಈ ಸೂಚನೆ ಏನಿದೆಯೋ ಯಾವ ಬುಕ್ಕಲ್ಲೂ ಇಲ್ಲ, ಅಥವಾ ಯಾರೂ ಇಲ್ಲಿ ತನಕ ಹೇಳಲಿಲ್ಲ. ಆಮೇಲೆ ಇನ್ನೊಂದು, ಇದನ್ನು ಹೇಳಿದ್ರೆ ಎಷ್ಟೋ ಜನಕ್ಕೆ ಹರ್ಟ್ ಆಗುತ್ತೆ, ನೋವಾಗುತ್ತೆ. ಹಾಗಾಗಿ ನಾನು ಇದನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿಶೇಷ ಕಾರ್ಯಾಗಾರಕ್ಕೆ ಬಂದಾಗ ಇದನ್ನ ಕೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಗುರುಜಿನು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಂದೊಂದು ಮಾರ್ಗೋಪಾಯಗಳನ್ನ, ಒಂದೊಂದು ಟಿಪ್ಸ್ ಅನ್ನ ನಮ್ಮ ವೀಕ್ಷಕರಿಗೆ ಕೊಡ್ತಾ ಬರ್ತಿದ್ದೀರಿ. ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಸೊ ಕಮಿಂಗ್ ಟು ಟೆಕ್ನಿಕ್ ಮೇಡಮ್, ಇವತ್ತು ಅದ್ಭುತವಾದ ಟೆಕ್ನಿಕ್ ಇದೆ. ಇದನ್ನು ಎಲ್ಲರೂ ಮಾಡಬೇಕು. ಸೊ ಲಕ್ಷ್ಮಿಯನ್ನು ನಾವು ಒಲಿಸ್ಕೊಳ್ಬೇಕು, ಆ ಯೂನಿವರ್ಸ್ ನಮಗೆ ಒಲಿಬೇಕು. ನಾವು ಕೋರಿದಷ್ಟು ಹಣ, ಆಸ್ತಿ, ಐಶ್ವರ್ಯ, ವ್ಯಾಪಾರದಲ್ಲಿ ಲಾಭ, ಸಂಬಂಧಗಳಲ್ಲಿ ಸೌಹಾರ್ದತೆ, ಅಥವಾ ಈ ಸುಖ, ಶಾಂತಿ, ನೆಮ್ಮದಿ ಇದೆಲ್ಲ ನಮಗೆ ದಕ್ಕಬೇಕು ಅನ್ನೋದಾದರೆ ಇದೊಂದು ಸಣ್ಣ ಒಂದು ವಿಶ್ವತತ್ವ ನೀವು ಮಾಡಬೇಕು. ವಿಶೇಷವಾಗಿ ಹೆಣ್ಮಕ್ಳು ಅಥವಾ ಮನೆಯಲ್ಲಿ ಯಾರಿದ್ದೀರೋ ಅವರು ಪ್ರತಿದಿನ ಶುಚಿಯಾಗಿಡಬೇಕು ಮನೇನ. ಶುಕ್ರವಾರದಂದು ನೀವು ಮನೆ ಒರೆಸ್ಬೇಕು ಅಂತಂದರೆ ಆ ಬಕೆಟ್ ನೀರಿಗೆ ಕಲ್ಲುಪ್ಪು ಒಂದು ಹಿಡಿಯನ್ನು ಹಾಕಬೇಕು ಅಂತಂದರೆ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಹೇಳಿಕೊಂಡು ಕಲ್ಲುಪ್ಪನ್ನು ನೀರಿಗೆ ಹಾಕಿ ಆಮೇಲೆ ಮನೆಯನ್ನು ಒರೆಸ್ಬೇಕು. ಶುಕ್ರವಾರ ಮಾಡಲೇಬೇಕು. ಸೊ ಯಾವ ಮಂತ್ರ ಅದು? ಸೊ ಈಗ ನಾನು ಒಂದು ವೇಳೆ ಇಲ್ಲಿ ಹೇಳ್ಬಿಟ್ಟೆ ಅಂದ್ಕೊಳ್ಳಿ, ನೀವು ಮಾಡೋದು ನನಗೆ ಗೊತ್ತಿಲ್ಲ, ಕನ್ಫರ್ಮ್ ಆಗಿ ಎಷ್ಟು ಜನ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಬಟ್ ಯಾರಿಗೆಲ್ಲ ಮಾಡಲೇಬೇಕು ಅಂತಿದೆಯೋ ಅವರು ಮಾತ್ರ ಇಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ. ಸೊ ಆಮೇಲೆ ಒಂದೊಂದು ಗೊತ್ತಿರಲಿ, ನಮ್ಮ ಕರ್ಮ ಪುಣ್ಯಗಳ ಅನುಸಾರವಾಗಿ ನಾವು ಕೋರಿದ್ದಾಗ್ತಿರೋವಂಥದ್ದು. ಕೆಲವರಿಗೆ ಬೇಗ ಆದರೆ ಕೆಲವ್ರಿಗೆ ಲೇಟ್ ಆಗ್ಬೋದು, ಇನ್ನು ಕೆಲವರು ಸ್ವಲ್ಪ ಹೆಚ್ಚು ಟೈಮ್ ತೆಗೆದುಕೊಳ್ಬೋದು. ಬಟ್ ಒಂದಂತೂ ಗ್ಯಾರಂಟಿ, ಆಗೋದು ಗ್ಯಾರಂಟಿ, ಹಾಗೇ ಆಗುತ್ತೆ. ಇದನ್ನು ನಂಬಿಕೆ ಇಟ್ಟು ನೀವು ಮಾಡಬೇಕು. ಏನು ಕಳ್ಕೊಳ್ಳೋದೇನಿಲ್ವಲ್ಲ, ನೀವೇನು ದುಡ್ಡೇನು ಕೊಡಲಿಲ್ವಲ್ಲ, ದುಡ್ಡೇನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ವಲ್ಲ. ಸೊ ಹಾಗಾಗಿ ಆರಾಮಾಗಿ ಮಾಡಿ. ನಿಮ್ಮನೆ ತಾನೇ ಕ್ಲೀನ್ ಮಾಡೋಕ್ಕೆ ಹೇಳಿದ್ದು, ನಿಮ್ಮನೆ ತಾನೇ ಒರ್ಸೋಕ್ಕೆ ಹೇಳಿದ್ದು. ನಾನು ಡೆಫಿನೆಟಾಗಿ ಹೇಳಿಲ್ಲ ಪಕ್ಕದ ಮನೆ ಒರೆಸಿ ಅಥವಾ ಅಲ್ಲೆಲ್ಲ ಪಬ್ಲಿಕ್ ಜಾಗನ ಹೋಗ್ಬಿಟ್ಟು ನೀವು ಉಪ್ಪು ಹಾಕ್ಬಿಟ್ಟು ನೀರಾಗಿ ಒರೆಸಿ ಅಂತ ಹೇಳಲಿಲ್ಲ. ನಿಮ್ಮ ಮನೆಯೇ ಕ್ಲೀನ್ ಆಗೋದು. ಕ್ಲೀನ್ ಮಾಡೋ ಸಂದರ್ಭದಲ್ಲಿ ನಾನು ಹೇಳೋ ಕ್ರಿಯೆನ ಫಾಲೋ ಮಾಡಿದಾಗ ಆಗ ಖಂಡಿತವಾಗಿಯೂ ಹಣ, ಆಸ್ತಿ, ಐಶ್ವರ್ಯ ನಿಮಗೆ ಬರುತ್ತೆ. ಸಾಲ ಇದ್ದರೆ ತೀರುತ್ತೆ. ಏನೇ ಸಮಸ್ಯೆಗಳಿರಲಿ ಅದನ್ನು ಹೊರಗಡೆ ಬರ್ತೀರಾ, ಯಶಸ್ಸು ನಿಮ್ದಾಗುತ್ತೆ. ಯಾಕಂತಂದರೆ ನಾವು ಕೇಳ್ಕೊಳ್ತಾ ಇರೋದು ಯಾರೋ ಪಕ್ಕದ ಮನೆಯವ್ರನ್ನೋ, ಫ್ರೆಂಡ್ನೋ, ಅಥವಾ ಯಾರೋ ಪರಿಚಯ ಇರೋರ್ನೋ, ಅಧಿಕಾರ ಇರೋರ್ನೋ ಅಲ್ಲ. ನಾವು ಕೇಳ್ತಾ ಇರೋದು ಏಕಾಏಕಿ ಯೂನಿವರ್ಸ್ನ, ಆ ಭಗವಂತನ, ಆ ದೇವ್ರನ್ನ. ಅವ್ರಿಗೆ ಆಗದೆ ಇರೋದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ಅದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಯಾವ ಸಮಸ್ಯೆನೇ ಆಗಿರ್ಬೋದು, ಎಲ್ಲದಕ್ಕೂ ಸೊಲ್ಯೂಷನ್ ಯೂನಿವರ್ಸ್ ಹತ್ರ ಇದೆ, ದೇವ್ರ ಹತ್ರ ಇದೆ. ಸೊ ಹಾಗಾಗಿ ಇದನ್ನು ಮಾಡಿ ಪರಿಹಾರ ತೆಗೆದುಕೊಳ್ಳಿ, ಆರಾಮಾಗಿ ಖುಷಿಯಿಂದ ಜೀವನ ಮಾಡಿ. ಎಲ್ಲರಿಗೂ ನೇರವಾಗಿ ಸಿಗ್ತೇನೆ ಡಿಸೆಂಬರ್ 21 ಹಾಗೂ ಜನವರಿ 9, 10, 11 ವಿಶೇಷ ಕಾರ್ಯಾಗಾರದಲ್ಲಿ. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿ ನಿಮ್ಮ ಜೀವನದಲ್ಲಿ ಉಂಟಾಗ್ತಾ ಇರುವಂತಹ ಸಮಸ್ಯೆಗೂ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಳಲು ಇಚ್ಛಿಸಿದಲ್ಲಿ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇರುವಂತಹ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ. ಈ ವರ್ಕ್ಶಾಪ್ ಅಟೆಂಡ್ ಮಾಡೋಕೆ ಏನ್ ಮಾಡಬೇಕು, ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಡಲಿದ್ದಾರೆ. ಯಾಕಂದ್ರೆ ಈ ವರ್ಕ್ಶಾಪ್ ಅನ್ನ ಅಂದ್ಕೊಂಡಂತೆ ಎಲ್ಲರೂ ಕೂಡ ಅಟೆಂಡ್ ಮಾಡೋಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಈ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡೋಕೆ ಮುಂಚೆ ಕೆಲವೊಂದು ಮಾರ್ಗಸೂಚಿಗಳನ್ನ ಅನುಸರಿಸಬೇಕಾಗತ್ತೆ. ಗುರುಗಳು ಹೇಳುವ ರೀತಿಯಲ್ಲಿ ನಾವು ತಯಾರಾಗಿ ಈ ವರ್ಕ್ಶಾಪ್ಗೆ ಬರಬೇಕಾಗತ್ತೆ. ವರ್ಕ್ಶಾಪ್ ಬರೋಕೆ ಮುಂಚೆ ಏನ್ ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ಗೆ ಕರೆ ಮಾಡಿದ್ರೆ ಅವ್ರು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಅದೆಲ್ಲವನ್ನ ಪಾಲಿಸಿ ನೀವು ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಅದೇ ರೀತಿ ಗುರೂಜಿ ಅವರು
ಹಲವಾರು ಪುಸ್ತಕಗಳನ್ನು ಕೂಡ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ, ಹಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಯನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಆ ಪುಸ್ತಕಗಳನ್ನು ಕೊಂಡ್ಕೊಂಡ್ರೂ ಕೂಡ ನೀವು ಅಪಾರವಾದಂತಹ ಜ್ಞಾನವನ್ನು ಪಡ್ಕೊಳ್ಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ಗೆ ಕರೆ ಮಾಡಿ ಆ ಪುಸ್ತಕಗಳನ್ನು ಕೂಡ ನಿಮ್ಮದಾಗಿಸ್ಕೊಳ್ಬಹುದು. ಮತ್ತಷ್ಟು ಉತ್ತಮ ವಿಚಾರಗಳೊಂದಿಗೆ, ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.